ಅಧ್ಯಕ್ಷರಾಗಿರ್ತಕ್ಕಂಥ ಭಾರ್ಗವಿ, BJPಯಿಂದ ಚುನಾಯಿತ ಆಗಿದ್ದಂಥ ಭಾರ್ಗವಿಯನ್ನು ಮತ್ತು ಅವರ ತಂಡ ಏನು ಮೈನಿಂಗ್ ಜಮೀನಿದೆ, ಸರ್ಕಾರಿ ಜಮೀನಿನಲ್ಲಿ ಕಾನೂನನ್ನು ಗಾಳಿಗೆ ತೂರಿ ಖಾತೆಗಳನ್ನು ಮಾಡಿದೆ. ಈ ಬಗ್ಗೆ ದೂರು ಸಲ್ಲಿಸಿದಾಗ ನಮ್ಮ ಸರ್ಕಾರದ ತನಿಖೆ ಮಾಡಿ ಆ ಪಂಚಾಯಿತಿಯನ್ನು 4 ವರ್ಷದ ಕಾಲ ಸೂಪರ್ ಸೀಡ್ ಮಾಡಿ ಅಧಿಕಾರದಿಂದ ಅವ್ರನ್ನ ದೂರ ಇಟ್ಟಿದೆ. ತದನಂತರ ಅವರಿಗೆ ಕಾನೂನು ಅವರು ಮಾಡಿರ್ತಕ್ಕಂಥ ತಪ್ಪಿಗೆ ಶಿಕ್ಷೆಯನ್ನು ವಿಧಿಸಿದೆ. ಯಾರೇ ಆಗಲಿ ಕಾನೂನನ್ನು ಮೀರಿ ಕಾನೂನು ಬಾಹಿರವಾಗಿ ಸರ್ಕಾರಿ ಆಸ್ತಿಗಳನ್ನು ಖಾತೆ ಮಾಡಿಕೊಂಡ್ರೆ ಏನಾಗುತ್ತೆ ಇದು ಉದಾಹರಣೆ ಇದೆ. ಹಾಗಾಗಿ ಇವತ್ತು ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಿಗೆ ತಲೆ ಬಗ್ಗಿಸಲೇಬೇಕು. ಕಾನೂನು ಏನು ಶಿಕ್ಷೆ ಕೊಡುತ್ತದೆ ಅನುಭವಿಸಲೇಬೇಕು. ಇನ್ನು ಮುಂದೆ ಆದರೂ ಕೂಡ ಈ ಏನೋ ಘಟಕಾನೂನು ಪಂಚಾಯಿತಿಯಲ್ಲಿ ಯಾರೇ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಚಾಳಿ ಅವರಿಗೆ ಪಂಚಾಯಿತಿ ಅಧ್ಯಕ್ಷರು ಪದಸ್ಥಾಗತಕ್ಕಂಥ ಹಣ ಮಾಡಲಿಕ್ಕೆ ಏನಾದರೂ ಮಾಡಿ ಹಣ ಮಾಡಬೇಕು ಅನ್ನೋ ಒಂದು ಚಾಡಿ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಅದಕ್ಕೆ ನಾನು ಭಾಳ ಕಡಿವಾಣ ಹಾಕಿ ಆ PDOಗಳನ್ನು ಒಳ್ಳೆಯವರನ್ನು ಹಾಕುವಂಥ ಪ್ರಯತ್ನ ಮಾಡಿದ್ದೀನಿ. ಆದರೂ ಕೂಡ ಕೆಲವು ತಪ್ಪಿಸಿದ PDOಗಳು ಅಂಶಕ್ಕೆ ಒಳಗಾಗಿ ತಪ್ಪುಗಳನ್ನು ಮಾಡ್ತಾರೆ. ಅದರ ಪರಿಣಾಮ ಇವತ್ತು ಶಿಕ್ಷೆ ಆಯಿತು. ನಮ್ಮ ಅಧ್ಯಕ್ಷ ಕಾಲಾವಧಿಯಲ್ಲಿ ಯಾವುದೂ ಹಾಕಿಲ್ಲ. ಹಿಂದೆ ಕಲಾವತಿ ಅಂತೇಳಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದರು. ಅವರ ಕಾಲದಲ್ಲಿ ಆ ಸದಸ್ಯರಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿದ್ದ ರಾಧಮ್ಮ ಮತ್ತು ಅವರೆಲ್ಲ ಒಂದು ಟೀಮ್, ಸುಧಾಗೌಡ, ಆ ಶೆಟ್ಲ್ ಬಾಬು ಅಂತೇಳಿ ಆ ಟೀಮ್ ಅದೇ ವೃತ್ತಿಯನ್ನೇ ಮಾಡ್ತಾಯಿದ್ರು. ಮತ್ತು ನಾನು ಪತ್ತೆ ಮಾಡೋ ಒಂದು ಟೀಮನ್ನು ವ್ಯವಸ್ಥೆ ಮಾಡಿದ್ದೀನಿ. ಡಿಗ್ರಿ ಪಂಚಾಯಿತಿಯಲ್ಲಿ ಎಲ್ಲೆಲ್ಲಿ ರಾಜಕಾಲುವೆ ಮೇಲೆ ಖರಾಬ್ ಖಾತೆಗಳನ್ನು ತಿಳಿಸಿದ್ದಾರೆ ಅವೆಲ್ಲವನ್ನೇ ಕೂಡ ಪತ್ತೆ ಹಚ್ಚಲಿಕ್ಕೆ PDO ಭಾಸ್ಕರ್ ಅವರಿಗೆ 1 ವಾರದಿಂದ ಆದೇಶವನ್ನು ಕೊಟ್ಟಿದ್ದೇನೆ. ನಾನು ಕೂಡ PO ಮತ್ತು ಇನ್ನೊಂದು 4 ಜನ ಟೀಮನ್ನು ಮಾಡಿ 4 ಪಂಚಾಯಿತಿಗಳಿಗೆ ಆ ಟೀಮನ್ನು ಕಳಿಸಿ ಏನೆಲ್ಲ ಕೂಡ ಅಕ್ರಮ ಖಾತೆಗಳಾಗಿದ್ದಾವೆ ಅವೆಲ್ಲ ಕೂಡ ಪತ್ತೆ ಹಚ್ಚುವ ಕೆಲಸವನ್ನು ಕೂಡ ಮಾಡ್ತಾಯಿದ್ದೇನೆ. ಇತ್ತೀಚೆಗೆ ನಮ್ಮ ಸರ್ಕಾರ ಇವತ್ತೇನು B ಖಾತೆಗಳನ್ನು ನಾವು ಸ್ಥಗಿತಗೊಳಿಸಿದ್ದೀವಿ, ಆ ಎಲ್ಲ B ಖಾತೆಗಳನ್ನು ಸರ್ಕಾರ ವತಿಯಿಂದಲೇ ಒಂದು ಬಾರಿಗೆ ಸಕ್ರಮ ಮಾಡಲಿಕ್ಕೆ ಇವತ್ತು ಕ್ರಮ ತಗೊಂಡಿದ್ದೇವೆ. ಇನ್ನು ಮುಂದೆ ಯಾವ ಹಿಂದೆ ಖಾತೆಗಳಾಗಿದೆಯೋ ಅದನ್ನು ಮಾತ್ರ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದಲ್ಲಿ B ಖಾತೆ ಇರೋದಿಲ್ಲ. ಈ ಒಂದು ಬಾರಿಗೆ ಏನು ಖಾತೆ ಮಾಡ್ಕೊಂಡಿದ್ದಾರೆ ಆ ಬಡವರನ್ನು, ಅವರ ಕಷ್ಟಗಳನ್ನು ಒಂದು ಮನಸ್ಸಿನಲ್ಲಿಟ್ಟುಕೊಂಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಒಂದು ನಿರ್ಧಾರವನ್ನು ಕೈಗೊಂಡು ಇವತ್ತು ಒಂದು ಬಾರಿಗೆ ಯಾರೆಲ್ಲ B ಖಾತೆಗಳನ್ನು ಹೊಂದಿದ್ರೋ ಅದನ್ನು ಸಕ್ರಮ ಮಾಡುವ ಕೆಲಸಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇನ್ನು 2 ರಿಂದ 3 ತಿಂಗಳ ಒಳಗಾಗಿ ಸಂಪೂರ್ಣವಾಗಿ ಎಲ್ಲ ಖಾತೆಗಳನ್ನು ಕೂಡ ಸರ್ಕಾರವೇ ಮಾಡ್ತೀವಿ. ಯಾವುದೇ ಫಲಾನುಭವಿ ಅರ್ಜಿ ಕೊಟ್ಟರೆ ಯಾವುದೇ ಅವರಿಂದ ಹಣವನ್ನು ಪಡೆಯದೆ ಸರ್ಕಾರವೇ ಸ್ವಇಚ್ಛೆಯಿಂದ B ಖಾತೆಗಳನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಬೈತಿ ಸುರೇಶ್ ಅವರಿಗೂ ನನಗೂ ಯಾವುದೇ ಮನಸ್ತಾಪ ಇಲ್ಲ. ನಾನು ನಗರಾಭಿವೃದ್ಧಿ ಇಲಾಖೆಯಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ KUDFCಯ ಅಧ್ಯಕ್ಷತೆ ಕೆಲಸ ಮಾಡ್ತಾಯಿದ್ದೆ. ಅವರನ್ನ ಸಚಿವರು ಆತ್ಮೀಯ ಮಿತ್ರರು ಕೂಡ ಅವರು. ಆ ಕೋಲಾರದ ರಾಜಕಾರಣ ನೋಡಿದಾಗ ಆ KDP ಸಭೆಯಲ್ಲಿ ಯಾಕೆ ಭಾಗವಹಿಸಲಿಲ್ಲ ಅಂದರೆ ಆ KDP ಸಭೆಯಲ್ಲಿ ಕೋಲಾರ ಸಮಗ್ರವಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ. ಕೆಲವು ಶಾಸಕರು ಸ್ವಾರ್ಥದ ಕೆಲವೊಬ್ಬ ಗುಮಾಸ್ತಗಳ ಮೇಲೆ, STCಗಳ ಮೇಲೆ, FDAಗಳ ಮೇಲೆ ನಾವು 1 ತಾಸು ಸಭೆಯಲ್ಲಿ ಮಾತಾಡಿದರೆ ಆ ಸಭೆಗೆ ಶೋಭೆ ತಗೋದಿಲ್ಲ. ಹಾಗಾಗಿ ಸಭೆಯಲ್ಲಿ ನಾನು KDP ಸಭೆಯಲ್ಲಿ ನಾನು ನೋಡಿದ ಹಾಗೆ ಯಾವುದೂ ಕೂಡ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಗುರಿ ಹೊಂದಿರತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡೋದಿಲ್ಲ. ಕೇವಲ ಯಾರೋ RTO
ಇವಾಗ ಯಾರೋ FDA, ಯಾರೋ ಗುಮಾಸ್ತ, ಯಾರೋ ಘಟಿಸಿದ್ದ, ಇದನ್ನೇ ನಾವು ಮಾತಾಡ್ತಾ ಹೋದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಜನ ಅಧಿಕಾರ ಕೊಟ್ಟಿದ್ದಾರೆ, ನಮಗೆ ಶಾಸಕಸ್ಥಾನವನ್ನು ಕೊಟ್ಟಿದ್ದಾರೆ. ಆಮೇಲೆ ನಾವು ಕಂಟ್ರೋಲ್ ಮಾಡ್ಬೋದು. KDP ಸಭೆಯಲ್ಲಿ ಚರ್ಚೆ ಮಾಡೋ ವಿಚಾರನೇ ಅಲ್ಲ. ಅದಕ್ಕೂ ಬದಲಾಗಿ ಆ KDP ಸಭೆ ಏನು ನಿಗದಿ ಮಾಡಿದ್ರು 2 ದಿವಸ ಮೊದಲೇ ಹೇಳಿದ್ದೀನಿ ನಾನು, ನನಗೆ ಆ ಭಾಗದಲ್ಲಿ ಒಂದು ಸಭೆ ಇದೆ, ಜೊತೆಗೆ ನನ್ನ ಭಾಗದಿಂದ ಏನು ಜೈ ಭೀಮ್ ಮತ್ತು ಜೈ ಸಂವಿಧಾನ ಸಭೆ ಮಾಡ್ತಾ ಇದ್ದಾರೆ. ನನ್ನ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಸುಮಾರು 100 ಜನ ಭಾಗವಹಿಸಬೇಕು. ಆ 100 ಜನ ಹೊರಟಿರೋದ್ರಿಂದ ನಾನು KDP ಸಭೆಯಲ್ಲಿ ಭಾಗವಹಿಸ ಸಾಧ್ಯ ಇಲ್ಲ, ಸಭೆಯನ್ನು ಮುಂದೂಡಿ ಅಂತ ಹೇಳಿದ್ದೆ. ಅದು ಅನಿವಾರ್ಯ ಕಾರಣಗಳ ಸಚಿವರು ಸಭೆ ಮಾಡಿದ್ದಾರೆ, ನನ್ನ ಆಕ್ಷೇಪಣೆ ಏನೂ ಇಲ್ಲ. ಜೊತೆಗೆ ಒಂದು ವಿಚಾರ ಬೇಸರ ಇದಪ್ಪ ಅಂದರೆ, ಇವತ್ತು ಕೋಚಿಮಲ್ ಬಗ್ಗೆ ಇವತ್ತು ನಾನೇನು ಆರೋಪಗಳನ್ನು ಮಾಡಿದ್ದೇನೆ ಅವೆಲ್ಲವೂ ಸತ್ಯ. ಪಾಪ ಸಚಿವರಿಗೆ ಯಾರು ಮಿಸ್ಗೈಡ್ ಮಾಡಿದ್ರು, ತಪ್ಪು ಮಾಹಿತಿ ಕೊಟ್ಟರು ನನಗೆ ಗೊತ್ತಿಲ್ಲ. ಅವರು ಏನು ಆಗಿಲ್ಲ ಅಂತ ಹೇಳಿದ್ದಾರೆ, ಏನು ಆಗಿದೆ ಅನ್ನೋದನ್ನು ನಾನುಗಳೆಲ್ಲ ನೋಡಿದ್ದೀನಿ. 2-3 ದಿವಸಗಳಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಕೋಚಿಮಲ್ನಲ್ಲಿ ಗೋಲ್ಡನ್ ವ್ಯಾಲಿ ಎಲ್ಲಿ ತಪ್ಪಾಗಿದೆ, ಆ ಒಂದು ಸೋಲಾರ್ ಪ್ಲಾಂಟ್ ಎಲ್ಲಿ ತಪ್ಪಾಗಿದೆ, ಎಷ್ಟೆಷ್ಟು ಹಣ ದುರುಪಯೋಗ ಆಗಿದೆ, ಎಲ್ಲೆಲ್ಲಿ ಅಪಾಯಿಂಟ್ಮೆಂಟ್ಗಳಲ್ಲಿ ದುರುಪಯೋಗ ಆಗಿದೆ, ಎಲ್ಲೆಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದು ದುರುಪಯೋಗ ಆಗಿದೆ, ಎಲ್ಲೆಲ್ಲಿ ಡೀಸೆಲ್ ಖರೀದಿ ದುರುಪಯೋಗ ಆಗಿದೆ, ಇವೆಲ್ಲವನ್ನು ಕೂಡ ಅಂಕಿ ಸಮೇತ ನಾನು ಸಾಬೀತುಪಡ್ತೇನೆ. ಯಾಕಂದರೆ ಆ ಏನು ಕೋಚಿಂಗ್ ಬಿಲ್ ಇದೆ ಇದು ರೈತರ ಸಮಸ್ಯೆ. ಒಬ್ಬ ಹೆಣ್ಣು ಮಗಳು ಒಂದು ಲೀಟ್ರ್ ಹಾಲು ಕರಿಬೇಕು ಅಂದರೆ ಆ ಹಸುವನ್ನು ಸಾಕಿ ಆ ಕಷ್ಟಪಟ್ಟು ಏನೋ ಸರ್ಕಾರ 4 ಕಾಸು ಕೊಡುತ್ತೆ ಅಂತ ಹೇಳಿ ಕಷ್ಟಪಟ್ಟಲ್ಲ. ಅಂಥ ಹಣ ಅಲ್ಲಿ ಯಾರ್ದೋ ಇದು ಕಪಿಮುಷ್ಟಿಯಲ್ಲಿ ಪೋಲ್ ಆಗಬಾರ್ದು, ಒಂದು ಕುಟುಂಬಕ್ಕೆ ಸೀಮಿತ ಆಗಬಾರ್ದು. ಕೋಚಿಮಲ್ ಇವತ್ತು ಕೋಲಾರ ಆಲ್ಮಕ್ಕಡ ಏನಿದೆ ಅದು ಒಂದು ಕುಟುಂಬಕ್ಕೆ ಸೀಮಿತ ಆಗಬಾರ್ದು. ಎಲ್ಲ ಜನಾಂಗ, ಸರ್ವ ಜನಾಂಗ, ಸರ್ವರು ಕೂಡ ಅಲ್ಲಿ ಭಾಗಿಯಾಗಿ ಆ ರೈತರ ಸಮಸ್ಯೆಯನ್ನು ಕಾಪಾಡಬೇಕಾದ ಒಂದು ಉದ್ದೇಶ ಬಿಟ್ಟರೆ ಪರ್ಸನಲ್ ಆಗಿ ನನಗೆ ಯಾರ ಮೇಲೆ ಕೂಡ ದ್ವೇಷ ಇಲ್ಲ. ಸರಿ, ಸಚಿವ ಸ್ಥಾನದ ಮುಖ್ಯಮಂತ್ರಿ ಬದಲಾವಣೆ ಮಾತೇ ಇಲ್ಲವಲ್ಲ, ಮುಖ್ಯಮಂತ್ರಿ ಖಾಲಿನೇ ಇಲ್ಲ. ಅಲ್ಲಿ ಬದಲಾವಣೆ ಮಾತೆಲ್ಲಿ? ಮುಖ್ಯಮಂತ್ರಿ ಖಾಲಿ ಆದ ಬದಲಾವಣೆ ಆಗೋದು. ಸಚಿವ ಸ್ಥಾನ ಮುಖ್ಯಮಂತ್ರಿ ಬದಲಾವಣೆ ಆದರೆ ಸಿಗುತ್ತೆ ಅಂತೇನಿಲ್ಲ. ಮೊದಲೇ ಮಾಡಬೇಕಾದಾಗ 2 ಅವಧಿಗಳನ್ನು ಶಾಸಕರ ಬದಲಾವಣೆ ಮಾಡ್ತೀವಿ ಅನ್ನೋ ಮಾತನ್ನು, ಸಚಿವರನ್ನು ಬದಲಾವಣೆ ಮಾಡ್ತೀವಿ ಅನ್ನೋ ಮಾತನ್ನು ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮೆಲ್ಲರಿಗೂ ಹೇಳಿದ್ದಾರೆ. ಅವರ ಮೇಲೆ, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವ್ರ ಮೇಲೆ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಮೇಲೆ, ಪರಮೇಶ್ವರ್ ಅವ್ರ ಮೇಲೆ, ಎಲ್ಲರ ಮೇಲೆ ಅತಿ ವಿಶ್ವಾಸ ಇದೆ. ನನಗೆ ನಂಬಿಕೆ ಇದೆ 2ನೇ ಅವಧಿಗೆ ಮಾಡ್ತಾರೆ ಅಂತ. ಒಂದು ವೇಳೆ ಅವರು ಮಾಡಿಲ್ಲ ಅಂದರೂ ಕೂಡ ನನಗೇನು ಅಸಮಾಧಾನ ಇಲ್ಲ. ಸಿದ್ದರಾಮಣ್ಣ ಇವತ್ತೇ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆ 20 ಕೋಟಿ ರೂಪಾಯಿಗಳನ್ನು KWFCಯಿಂದ ನಾನು ಕೊಟ್ಟಿದ್ದೇನೆ. ನೀವು KGF ಇವತ್ತು ಏನು ಟೌನ್ಶಿಪ್ ಮಾಡ್ತಾ ಇದ್ದೀವಿ, ವಾಸ್ತವವಾಗಿ ಫಿಸಿಕಲ್ ಆಗಿ ನನ್ನ ಕ್ಷೇತ್ರ ಅದು. ಆದರೆ ಬಂಗಾರದ ಗಡಿ 1 ಗ್ರಾಮವನ್ನು KGFಗೆ ಸೇರಿಸಿದ್ದರಿಂದ ಅದು KGF ಬೆಲೆ ಬರ್ತಾ ಇದೆ. ಆ್ಯಕ್ಚುಲಿ ಆ್ಯಸ್ ಪರ್ ಫಿಸಿಕಲ್ ಸ್ಪಾಟ್ ವಾಸ್ತವವಾಗಿ ಏನು ಟೌನ್ಶಿಪ್ ಬರ್ತಾ ಇದೆ, ಏನು ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಾ ಇದೆ, ಈ ಸಂಪೂರ್ಣವಾಗಿ ಇದು ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿನೇ. ಆದರೂ ಕೂಡ ಅಲ್ಲಿ ಬೇಸರ ಇಲ್ಲ. ನಾನು ರೂಪಕಾ ಶಶಿಧರ್ ಒಟ್ಟಿಗೆ ಇದ್ದೇವೆ. ನಮ್ಮ ಉದ್ದೇಶ ಬಂಗಾರಪೇಟೆ KGF ಜನತೆಗೆ ಕೆಲಸ ಕೊಡಬೇಕಂತಕ್ಕಂಥದ್ದು. ಅದನ್ನು ಮಾಡಿಯೇ ತೀರ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಸರ್, ನಾಳೆ ಬಜೆಟ್ ಬಗ್ಗೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿ, ಏನು ನಿರೀಕ್ಷೆಗಳು ಇಟ್ಟಿದ್ದೀವಿ? ನೋಡಿ, ನಾನು ಬಜೆಟ್ ಬಗ್ಗೆಗಳೇ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ ಹಲವಾರು ಬಾರಿ. ನನಗೆ ಮಾತು ಕೊಟ್ಟಂಗೆ ಯರಗೋಳ್ ಡ್ಯಾಮ್ ಮಾಡಿದ್ದಾರೆ. ಆ ಯರಗೋಳ್ ಡ್ಯಾಮ್ ಹತ್ರ ಒಂದು ಪಾರ್ಕನ್ನು ಟೂರಿಸಂ ಸ್ಪಾಟ್ ಮಾಡಲಿಕ್ಕೆ ಯರಗೋಳ್ ಡ್ಯಾಮ್ ಮತ್ತು ಮಾರ್ಕೊಂಡೆ ಡ್ಯಾಮ್ ಬಗ್ಗೆ ಟೂರಿಸಂ ಸ್ಪಾಟ್ ಮಾಡಲಿಕ್ಕೆ ಮನವಿ ಕೊಟ್ಟಿದ್ದೇನೆ. ಇವತ್ತೇನು ಈ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ನೋಡಲ್ ಏಜೆನ್ಸಿಯನ್ನಾಗಿ ನನ್ನ ಸಂಸ್ಥೆಯನ್ನೇ ಆಯ್ಕೆ ಮಾಡಿದ್ದಾರೆ. ಆ ಸಂಸ್ಥೆಯಲ್ಲಿ
ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಆ ವಿಚಾರ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಇವತ್ತೇನು ಬಂಗಾರಪೇಟೆಯಿಂದ KGF ತನಕ ಡಬಲ್ ರಸ್ತೆ ಮಾಡ್ತಕ್ಕಂಥದ್ದನ್ನು ಈ ಪ್ರಪೋಸಲನ್ನು ಕೊಟ್ಟು ಒಂದು ಬೈಪಾಸ್ ಮಾಡಬೇಕು ಅಂತೇಳಿ 100 ಕೋಟಿ ರೂಪಾಯಿ ವೆಚ್ಚವನ್ನು ಮೀಸಲಿಡಬೇಕು ಅಂತ ಕೋರಿದ್ದೇನೆ. ಕಾದ್ ನೋಡೋಣ, ವಿಶ್ವಾಸ ಇದೆ ಸಿದ್ದರಾಮಣ್ಣವರು ಕೋಲಾರ ಜಿಲ್ಲೆಗೆ ಇವತ್ತೇ ನಾನು ಮೆಡಿಕಲ್ ಕಾಲೇಜ್ ಕೇಳಿದ್ದೇವೆ, ಈ ಮೆಡಿಕಲ್ ಕಾಲೇಜು ಎಲ್ಲವನ್ನು ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸರಿ, ಈಗ ತಹಶೀಲ್ ನೋಡಿ, ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಅಧಿಕಾರಿ ಮೇಲೆ ಆರೋಪ ಬಂದ ಮೇಲೆ, ಒಬ್ಬ ಅಧಿಕಾರಿ ಮೇಲೆ ಸಾರ್ವಜನಿಕರು ಆರೋಪ ಮಾಡಿದ ಮೇಲೆ ಆರೋಪಗಳ ಅನ್ವಯ ಪಬ್ಲಿಕ್ ದೂರುಗಳೇನಿದೆ ಆ ವ್ಯಕ್ತಿ ಯಾರು ಕೆಲಸ ಮಾಡಬೇಕಾಗಿತ್ತು ಅಂತ ತಹಸೀಲ್ದಾರರು ಸಾರ್ವಜನಿಕ ಕೆಲಸಗಳನ್ನು ಮಾಡದೇ ಇದ್ದಾಗ, ಸಾರ್ವಜನಿಕ ದೂರು ಕೊಟ್ಟಾಗ ಒಬ್ಬ ಶಾಸಕನಾಗಿ ನಾನು ಕೂಡ ನನ್ನ ಜನ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಇರ್ತದೆ. ಇದು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಆ ನಿಟ್ಟಿನಲ್ಲಿ ಅವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲವಾದ್ದರಿಂದ ಅವರನ್ನು ವರ್ಗಾವಣೆ ಮಾಡಬೇಕು ಅಂತೇಳಿ ನಾನೇ ಪತ್ರ ಕೊಟ್ಟಿದ್ದೆ. ಅದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವರನ್ನು ವರ್ಗಾವಣೆ ಮಾಡಿ ಅವರನ್ನು ಬೇರೆ ಸ್ಥಳವನ್ನು ಕೂಡ ನಿಯೋಜನೆ ಮಾಡಿದ್ದರು. ಹೀಗಿದ್ದರೂ ಕೂಡ KATಯಲ್ಲಿ ಈ ಏನು ತಹಸೀಲ್ದಾರ್ ವೆಂಕಟೇಶ್ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟರು. ಸುಳ್ಳು ಮಾಹಿತಿ ಹೇಗಪ್ಪ ಅಂದರೆ, ನನಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಪ್ಲೇಸ್ ಇಲ್ಲ, ಎರಡನೇದಾಗಿ ಇದರ ಮುಖ್ಯಮಂತ್ರಿಗಳು ಆದೇಶ ಮಾಡಿಲ್ಲ ಅನ್ನೋ ಒಂದು ಕೋರ್ಟ್ಗೆ ಸುಳ್ಳು ಕಥೆಯನ್ನು ಹೇಳಿದರು. ಇವತ್ತು ನ್ಯಾಯಾಲಯದನ್ನೇ ಅವರ ಮನವಿಯನ್ನು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದೆ, ತಿರಸ್ಕಾರ ಮಾಡಿ ರದ್ದು ಮಾಡಿದೆ. ಇನ್ನು ಮುಂದೆ ಅವರು ಹಣ ಇದೆ ಅಂತೇಳಿ ಹೈಕೋರ್ಟ್ಗೂ ಸುಪ್ರೀಂಕೋರ್ಟ್ಗೆ ಹೋದರೆ ನಾವು ಕೂಡ ಸರ್ಕಾರ, ನಾವು ಕೂಡ ಜನರ ರಕ್ಷಣೆ ಮಾಡ್ತಕ್ಕಂಥವರು, ನಾವು ಗಟ್ಟಿಯಾಗಿದ್ದೀವಿ. ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ವೆಂಕಟೇಶ್ ಅವರು ಬಂಗಾರಪೇಟೆಗೆ ಬರೋ ಮಾತೇ ಇಲ್ಲ. ಆ ವರ್ಗಾವಣೆ ಆಗಿದೆ. ಇನ್ನು ಮುಂದೆ ಸರ್ಕಾರ ಯಾವ ತಹಸೀಲ್ದಾರ್ನ ವರ್ಗಾವಣೆ ಮಾಡಿದರೆ ಅವರೇ ಬಂಗಾರಪೇಟೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.